ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ಚುನಾವಣೆಯಲ್ಲಿ ಸಹ ಕಾರ್ಯದರ್ಶಿಯಾಗಿ ಅವಿರೋಧವಾಗಿ ಆಯ್ಕೆಯಾದ ಎಲ್.ಎನ್. ನದಾಫ್ ರವರಿಗೆ ಅಭಿನಂದನೆಗಳ ಮಹಾಪೂರ. ಇತ್ತೀಚೆಗೆ ನಡೆದ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ಚುನಾವಣೆಯಲ್ಲಿ ಸಹ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಎಲ್.ಎನ್. ನದಾಫ್ ರವರು ಅವಿರೋಧವಾಗಿ ಆಯ್ಕೆಯಾಗಿ ಇಡೀ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದ್ದಾರೆ. ಅವರ ಅಭಿಮಾನಿಗಳು, ಶ್ರೇಯೋಭಿಲಾಷಿಗಳು ಎಲ್.ಎನ್. ನದಾಫ್ ರವರಿಗೆ ಸನ್ಮಾನಿಸಿ ಗೌರವಿಸುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನ ತನ್ನ ಸ್ವಗ್ರಾಮಕ್ಕೆ ಹುನಗುಂದ ಮತ್ತು ಇಳಕಲ್ ತಾಲೂಕು ನದಾಫ್ ಪಿಂಜಾರ ಸಂಘದ ಅವಳಿ ತಾಲೂಕಿನ ಸಂಘದ ಪದಾಧಿಕಾರಿಗಳು, ಹಿರಿಯರು, ಯುವಕ ಮಿತ್ರರು ಆಗಮಿಸಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಮಾತನಾಡಿದ ಅವರು, ಎಲ್.ಎನ್. ನದಾಫ್ ರವರು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಸಂಘವನ್ನು ಸಂಘಟಿಸಿ ಇಂದು ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರ್ಯದರ್ಶಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನಮಗೆಲ್ಲ ಸಂತಸ ತಂದಿದೆ ಎಂದು ಹೇಳಿದರು. ಎಲ್.ಎನ್. ನದಾಫ್ ರವರು ಮಾತನಾಡಿ, ನಮ್ಮ ಸಮುದಾಯ ಬಾಂಧವರ ಪ್ರೀತಿ ಅಭಿಮಾನದಿಂದ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಾನು ಸಮುದಾಯದ ಬಾಂಧವರಿಗೆ ಚಿರಋಣಿಯಾಗಿದ್ದೇನೆ. ಅವರ ಪ್ರೀತಿ ಅಭಿಮಾನದಿಂದ ನಾನು ಹೆಚ್ಚು ಸಂಘಟನೆ ಮಾಡಲು ಶಕ್ತಿ, ಹುಮ್ಮಸ್ಸು ತುಂಬಿದ್ದಾರೆ ಎಂದರೆ ಅತಿಶಯೋಕ್ತಿಯಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ಬಾಗಲಕೋಟೆ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ರಿಯಾನಾ ಬಾನು, ಹುನಗುಂದ ತಾಲೂಕು ಅಧ್ಯಕ್ಷರಾದ ದಾವಲ್ ಸಾಬ್ ನದಾಫ್, ನಿಕಟಪೂರ್ವ ಅಧ್ಯಕ್ಷರಾದ ಮೆಹಬೂಬ್ ಪಿಂಜಾರ್, ಸಂಘಟನಾ ಕಾರ್ಯದರ್ಶಿ ಐ.ಪಿ. ಬೇನಾಳ, ಫಾರೂಕ್ ಯತ್ನಟ್ಟಿ, ಎ.ಎಚ್. ನದಾಫ್, ಬಾಬು ಸಾಬಿ ಚಿಕ್ಕುಂಬಿ, ಅಮೀನಾ ಸಾಬ್ ನಾಗೂರ್, ಮುರ್ತುಜಾ ಸಾಬ್ ಪಿಂಜಾರ, ಮಲ್ಲಿಕಾ ಸಾಬ್ ಕಡಿವಾಲ, ದಾವಲ್ ಸಾಬ್ ಹುನಗುಂದ್ ನದಾಫ್, ಶರೀಫ್ ಎನ್. ನದಾಫ್, ಫಕ್ರು ಸಾಬ್ ನದಾಫ್, ರಂಗನಾಥ್ ಕಳವಾಳ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂಥವರಿಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದು ಒಂದು ಖುಷಿ ಹಾಗೂ ಯಶಸ್ವಿ ಕಾರ್ಯಕ್ರಮ. ಅದು ರಾಜ್ಯ ಮಟ್ಟದಲ್ಲಿ ಅವಿರೋಧ ಹಾಕಿರೋದು ಏನು ಸೂಚಿಸ್ತಪ್ಪ ಅಂತಂದ್ರೆ ನಮ್ಮ ಲಾಲ್ ಸಾಬ್ ಅವ್ರಿಗೆ ಎಷ್ಟು ಬೆಂಬಲ ಇದೆ ಅಂತ ಗೊತ್ತಾಗುತ್ತೆ. ಸೊ ಅವರು ಇದೇ ತರನಾಗಿ ಮುಂದೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹೋಗಿ ನಮ್ಮ ಪಿಂಜಾರ ನದಾಫ್ ಸಂಘಕ್ಕೆ ಶ್ರಮ ವಹಿಸಿ ಇನ್ನೂ ಅವರಿಂದ ಸಾಕಷ್ಟು ಕೆಲಸಗಳು ಆಗಲಿ ಅಂತ ಬಯಸ್ತಾ, ಈ ಕಾರ್ಯಕ್ರಮದ ಕುರಿತಾಗಿ ಇನ್ನೆರಡು ಮಾತುಗಳನ್ನು ನಮ್ಮ ಮೆಹಬೂಬ್ ಅವರು ಹೇಳ್ತಕ್ಕಂಥವ್ರನ್ನ. ನಮ್ಮ ಎಲ್.ಎನ್. ನದಾಫ್ ಅವರು, ಲಾಲ್ ಸಾಬ್ ಅವರು ಸುಮಾರು ತಾಲೂಕಿನ ಅಧ್ಯಕ್ಷರಾಗಿ ನಮ್ಮ ತಾಲೂಕಿನೊಳಗ ಪಿಂಜಾರ ಸಂಘ ಎಲ್ಲೈತೆ ಅನ್ನೋದು ಗೊತ್ತಿದ್ದಿಲ್ಲ. ಮೊದಲ ಒಬ್ರು ನಡುವಿನ ಟೀಚರು ತಾಲೂಕಾ ಅಧ್ಯಕ್ಷರಿದ್ರು. ಅವ್ರ ನಂತರ ಕೊಪ್ಪಳ ಅಂತೇಳಿ ಚೀಫ್ ಆಫೀಸರ್ ಇದ್ರು, ಅವ್ರು ಕೂಡ ತಾಲೂಕಿನ ಅಧ್ಯಕ್ಷರಾದ್ರು. ನಂತರ ಉಪನಾಳ ಒಳಗ ಇಲ್ಲಿ ಇಳಕಲ್ ಒಳಗ ಒಬ್ರು ಎಚ್ ಹುನಗುಂದ ಸರ್ ಅವರು ತಾಲೂಕಿನ ಅಧ್ಯಕ್ಷರಾಗಿದ್ರು. ಅವು ಯಾವ ಪೀರಿಯಡ್ನಲ್ಲಿ ಸುಧಾ ಅವರು ನಮ್ಮ ಪಿಂಜಾರ ಸಂಘದ ಸಂಘಟನೆ ಆಗಲಿ ಅಥವಾ ಕಾರ್ಯಕ್ರಮಗಳಾಗಲಿ ಈ ತರದ ಒಂದು ಅಭಿವೃದ್ಧಿ ಪಥದೊಳಗೆ ಯಾವ ಬಂದಿದ್ದಿಲ್ಲ. ನಮ್ಮ ಶ್ರೀಯುತ ಲಾಲ್ ಸಾಬರು ತಾಲೂಕಿನ ಅಧ್ಯಕ್ಷರಾಗಿ ಅಧಿಕಾರ ತಗೊಂಡ ನಂತರ ನಮ್ಮ ಇಳಕಲ್ ನಗರದಲ್ಲಿ ಒಂದು ದೊಡ್ಡ ಒಂದು ಸಮಾವೇಶ ಮಾಡಿದ್ರು. ನಮ್ಮ ಪಿಂಜಾರ ಸಂಘಟನೆ ಸಮಾಜದ ಸುಮಾರು ಒಂದು 10,000 ಜನ ಬಂದಿದ್ರು. ಸುಮಾರು ಅಷ್ಟು ಬಂದು ನಮ್ಮ ಮುರ್ತುಜ್ ಖಾದ್ರಿ ದರ್ಗಾದ ಒಂದು ಕ್ಯಾಂಪಸ್ನಲ್ಲಿ ನಾವು ಆ ಸಭೆಯನ್ನ ಏರ್ಪಡಿಸಿದ್ವಿ. ಸಂಘಟನೆ ಅಂತಂದ್ರ ತಾಲೂಕಿನೊಳಗ ಸುಮಾರು ಎಲ್ಲ ಹಳ್ಳಿಗಳಿಗೆ, ಎಲ್ಲಾ ಒಂದು ಕ್ಷೇತ್ರಗಳಿಗೆ ನಮ್ಮ ಜನಾಂಗವನ್ನು ಪರಿಚಯ ಮಾಡಿಸಿ ಅವ್ರು ನಮ್ಮ ತಾಲೂಕಿನೊಳಗ ಸಂಘಟನೆ ಹುಟ್ಟು ಹಾಕಿದ ಶ್ರೀಯುತ ಲಾಲ್ ಸಾಬ್ ಅಂತ ಹೇಳಿಕೆ ನನ್ನ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಆದರು. ಪ್ರತಿಯೊಂದು ತಾಲೂಕಿನ ಸಂಘಟನೆಗಳನ್ನ ಎಲ್ಲಾ ತಾಲೂಕಿಗೆ ಅವರು ಹೋಗಿ ಬಂದು ಆ ಜಿಲ್ಲೆಯೊಳಗೆ ಏನ್ ಮಾಡ್ಬೇಕನ್ನುವಂತ ಸಂಘಟನೆನ ಅದು ಕೂಡ ಅಗದಿ ಅಚ್ಚುಕಟ್ಟಾಗಿ ಅವರು ನೆರವೇರಿಸಿಕೊಟ್ರು. ಅದೇ ರೀತಿಯಾಗಿ ಈಗ ನಮ್ಮ ರಾಜ್ಯದ ಸಹಕಾರ್ಯದರ್ಶಿಗೆ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಎಲ್ಲರಿಗೂ ನಮ್ಮ ಖುಷಿ ವಿಚಾರ. ಅದೇ ರೀತಿಯಾಗಿ ಅವರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಸಮಾಜದ ಸೇವೆಯನ್ನು ಮಾಡುತ್ತಾ ರಾಜ್ಯದ ಅಧ್ಯಕ್ಷರಾಗಿ ಅವರು ಮುಂದಿನ ದಿನಮಾನಗಳಲ್ಲಿ ಆಯ್ಕೆ ಆಗ್ಬೇಕಂತೇಳಿ ನಮ್ದು ಒಂದು ಆಸೆ ಅದ. ಅವರು ಸಂಪೂರ್ಣವಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರ. ಅಂತ ಒಂದು ಸಮಾಜದೊಳಗ ಆಕ್ಟಿವ್ ಆಗಿ ಕೆಲಸ ಮಾಡುವಂತ ನಮ್ಮ ಜನಾಂಗ ಬಹಳ ಕಡಿಮೆ.
ಆದ್ರೆ ನಾವು ಲಾಲ್ ಸಾಹೇಬ್ರನ್ನ ನೋಡಿ ನಾವು ಕಲಿಬೇಕಾಗೈತಿ. ಅದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಸಂಘಟನೆ ಜಾಸ್ತಿ ಆಗಲಿ, ನಮ್ಮ ಸಮಾಜದ ಬೇಡಿಕೆಗಳನ್ನ ಈಡೇರಿಸುವಂತೆ ಅವರಿಗೆ ದೇವರು ಪ್ರಾರ್ಥಿಸಲಿ ಅಂತ ತಿಳ್ಕೊಂಡು ನಮ್ಮ ಸಮಾಜದ ಬಂಧುಗಳಲ್ಲಿ ಮಾತಾಡುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಮನೆಗೆ ನೀವು ಇಷ್ಟೊಂದು ಆತ್ಮೀಯವಾಗಿ ಸಂತೋಷವನ್ನ, ನಮ್ಮ ಸಂತೋಷದಲ್ಲಿ ನೀವು ಭಾಗಿಯಾಗ್ಲಿಕ್ಕೆ ಬಂದಿದ್ದು ಅಪಾರವಾದ ಹೆಮ್ಮೆ ಮತ್ತು ಸಂತೋಷ ಎರಡೂ ಆಗ್ತಿದೆ. ಇದೊಂದು ಸಾಧನೆ ಅಷ್ಟು ಸುಲಭದ್ದಾಗಿರ್ಲಿಲ್ಲ. ಇದೆಲ್ಲದು ಆಗ್ಬೇಕಂದ್ರೆ ನಿಮ್ಮೆಲ್ಲರ ಸಲಹೆ, ಸಹಕಾರ, ಪ್ರೋತ್ಸಾಹ, ಬೆಂಬಲ ಬಹಳಷ್ಟಿದೆ ಇದರಲ್ಲಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ಹುಣಗುಂದ ತಾಲೂಕು ಅಧ್ಯಕ್ಷ ಆಗಿದ್ರು ಮಾತ್ರ 2009ರಲ್ಲಿ, ಅಲ್ಲಿಂದ 2014ಕ್ಕೆ ಜಿಲ್ಲಾಧ್ಯಕ್ಷರಾಗಿ, ಅಲ್ಲಿಂದ ಮತ್ತೆ 2019ರಲ್ಲಿ ರಾಜ್ಯ ಸಮಿತಿ ಸದಸ್ಯರಾಗಿ, ಆಮೇಲೆ ಈಗ ಅವಿರೋಧವಾಗಿ ರಾಜ್ಯ ಸಹಕಾರದರ್ಶಿಯಾಗಿ ಆಯ್ಕೆ ಆಗೋದಂದ್ರೆ ಸುಲಭದ ಮಾತಲ್ಲ. ಇದು ನಿಜವಾಗ್ಲೂ ನಮ್ಮ ಹುಣಗುಂದ ತಾಲೂಕಿನ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ಎಲ್ಲ ಸದಸ್ಯರಿಗೂ, ನಮ್ಮ ಬಾಂಧವರಿಗೂ ಹೆಮ್ಮೆಯ ವಿಷಯ. ಎಲ್ಲ ಹಿರಿಯರು ಬಹಳ ಅಚ್ಚುಕಟ್ಟಾಗಿ ಇದ್ರ ಬಗ್ಗೆ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಆ ರೀತಿ ಈ ನಿಮ್ಮ ಬಾಂಧವ್ಯ ನಮ್ಮ ಕುಟುಂಬದ ಜೊತೆ ಇನ್ನೂ ಹೀಗೆ ಮುಂದುವರಿಲಿ. ನಮ್ಮ ಎಲ್ಲ ಪ್ರತಿಯೊಂದು ಸಂಘಟನೆ ಆಗಿರ್ಬೋದು, ನಮ್ಮ ಸಂಘದ ಕೆಲಸ ಆಗಿರ್ಬಹುದು, ಪ್ರತಿಯೊಂದರಲ್ಲೂ ನಿಮ್ಮೆಲ್ಲರ ಸಲಹೆ, ಸಹಕಾರ, ಪ್ರೋತ್ಸಾಹ ನಮ್ಮೊಂದಿಗೆ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ಸವಿನೀಯ ಪ್ರಾರ್ಥನೆಯನ್ನು ಮಾಡ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ, ಈಗೇನ ಯುವಕರು ಹೇಳಿದ್ರು, ಹಿರಿಯರು ಹೇಳಿದ್ರು, ಆ ರೀತಿ ಸಂಘಟನೆಯನ್ನ ಎಲ್ಲಾ ರೀತಿಯಿಂದ ಬಲಿಷ್ಠ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಒಬ್ಬರಿಂದ, ಇಬ್ಬರಿಂದ, ಅಧ್ಯಕ್ಷರಿಂದ, ಉಪಾಧ್ಯಕ್ಷರಿಂದ ಮಾತ್ರ ಸಾಧ್ಯ ಆಗಲ್ಲ. ಪ್ರತಿಯೊಬ್ಬರಿಂದನೂ ಈ ಒಂದು ಸಮಾಜದ ಒಳಿತು, ಉನ್ನತಿ ಆಗ್ಬೇಕಾಗಿದೆ. ಬಾಂಧವರೇ, ಎಲ್ಲರೂ ಒಗ್ಗೂಡಿ ಈ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳಿ ಕೇಳ್ಕೊಂಡು, ಹಾಗೂ ತಾವೆಲ್ಲರೂ ನಮ್ಮ ಮನೆಗೆ ಬಂದು ಈ ಒಂದು ಸಂತೋಷದಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮನಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಅಸ್ಸಲಾಮು ಅಲೈಕುಂ. ಪರಮ ದಯಾಮಯನ ಕರುಣಾನಿಧಿಯಾದ ಅಲ್ಲನಿಗೆ ಸರಸ್ವತಿ. ಇವತ್ತು ನಾವು ತಾಲೂಕು ಅಧ್ಯಕ್ಷರಾಗಿ, ಜಿಲ್ಲಾಧ್ಯಕ್ಷರಾಗಿ, ಇವತ್ತು ರಾಜ್ಯ ಸಹಕಾರ ಶಾವಕಾರ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ನಾವು ಆಗಿದ್ದೀವಿ. ಎಲ್ಲರೂ ಸಲಹೆ ಸಹಕಾರ ಏನೈತಿ ನಿಮ್ದೆಲ್ಲ ಇದೆ. ಇನ್ನೂ ಹೆಚ್ಚು ನಾವು ಇನ್ನು ಕೆಲಸ ನಮ್ಮ ತಾಲೂಕಿನೊಳಗೆ, ಜಿಲ್ಲಾದೊಳಗೆ, ರಾಜ್ಯದೊಳಗೆ ಭಾಳ ಮಾಡಬೇಕಾಗಿದೆ. ತಮ್ಮೆಲ್ಲರ ಸಲಹೆ ಸಹಕಾರ ನೀಡಬೇಕು. ತಮಗೆ